ಇದು ರಾಜಭವನದಲ್ಲಿ ಕೊಳೆಯುತ್ತಿರುವ ಕೇಸ್ಗಳು ವಿಶೇಷ. ನಾನು ರಮಾಕಾಂತ್. ಸಿದ್ದರಾಮಯ್ಯನವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತುರ್ತಾಗಿ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಇವರ ಬಳಿಯಲ್ಲಿ ಬೇಕಾದಷ್ಟು ಹಿಂದಿನ ಕೇಸ್ಗಳು ಕ್ಯೂನಲ್ಲಿದ್ದರೂ ಕೂಡ ಆ ಕ್ಯೂ ಅಥವಾ ಸರದಿಯನ್ನು ಉಲ್ಲಂಘನೆ ಮಾಡಿಬಿಟ್ಟು ಏಕಾಏಕಿಯಾಗಿ ಸಿದ್ದರಾಮಯ್ಯ ಅವರ ಕೇಸನ್ನು ಮಾತ್ರ ಪಿಕ್ ಮಾಡಿಕೊಂಡ್ರಿ ಇವರು ಅಂತ ಮಾತಾಡ್ತಾ ಇದ್ದಾರಲ್ಲ. ಹಾಗಾದರೆ ಎಲ್ಲರೂ ಮಾತಾಡ್ತಿರೋದೇನು? ರಾಜಭವನದಲ್ಲಿ ಹಳೆ ಕೇಸ್ಗಳಿದೆ, ರಾಜಭವನದಲ್ಲಿ ಹಳೆ ಕೇಸ್ಗಳಿದೆ. ಯಾವುದಾ ಕೇಸ್ಗಳು? ಯಾರ್ಯಾರ ಬಗ್ಗೆ ಕೇಸ್ಗಳು? ಬಂದಿದ್ದಂಥ ಆರೋಪಗಳೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡ ಆ ಎಲ್ಲ ವರದಿಯನ್ನು ತರಿಸ್ಕೊಂಡಿದೆ. ಯಾವ ವ್ಯಕ್ತಿಗಳ ಮೇಲೆ ಯಾವ ಇಸವಿಯಲ್ಲಿ ಯಾರು ಆರೋಪವನ್ನು ಮಾಡಿದ್ರು, ಆರೋಪದ ಸಾರಾಂಶ ಏನು, ಬಂದಂತಹ ಆರೋಪದ ಮೊತ್ತ ಎಷ್ಟು ಕೋಟಿಗಳಲ್ಲಿತ್ತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀನಿ. ರಾಜಭವನದಲ್ಲಿ ಕೊಳಿತಾ ಇರತಕ್ಕಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇದು ಯಾಕೆ ಬಂತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಹೇಳಿ ಒಂದು 3 ಜನ ದೂರು ಕೊಟ್ಟ ತಕ್ಷಣನೇ ಆ ಕೇಸ್ ಪಿಕ್ ಮಾಡಿಬಿಟ್ರಲ್ಲ. ಹಾಗಾದರೆ ವರ್ಷಾನುಗಟ್ಲೆಯಿಂದ ಇಂಥದ್ದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕೇಸ್ಗಳು. ಇಲ್ಲಿ ವಿಶೇಷ ಏನು? ಸಿದ್ದರಾಮಯ್ಯ ಅವರ ಕೇಸಿಂದ ಈ ಕೇಸ್ಗಳು ಪ್ರತ್ಯೇಕವಾಗಿ ಹೇಗೆ ನಿಂತ್ಕೊಳ್ತವೆ ಅಂತ ಹೇಳಿದ್ರೆ, ನೋಡಿ, ಸಿದ್ದರಾಮಯ್ಯ ಅವರ ಮೇಲಿನ ಕೇಸ್ನಲ್ಲಿ ಯಾವುದೇ ತನಿಖಾ ಸಂಸ್ಥೆಯಾಗಲಿ ಪೊಲೀಸರಾಗಲಿ ಅದರ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಕೊಟ್ಟು ಬೇಸ್ಡ್ ಆನ್ ದಟ್ ರಿಪೋರ್ಟ್ ಗವರ್ನರ್ ಯಾವುದೂ ಕೇಸ್ಗೆ ಕೊಟ್ಟಿಲ್ಲ. ಇಲ್ಲಿ ಆಯಿತು, ನನಗೆ ಮೇಲ್ನೋಟಕ್ಕೆ ಇಂತಿಂಥ ತನಿಖೆ ನಡೆದಿದೆ, ಇದರಲ್ಲಿ ಇಂತಿಂಥ ವರದಿ ಬಂದಿದೆ, ಅದರ ಆಧಾರದ ಮೇರೆಗೆ ನಾನು ಇದನ್ನು ತನಿಖೆ ಕೊಡ್ತಾ ಇದ್ದೀನಿ, ಆ ಥರದ್ದಿಲ್ಲ. ಆದರೆ ಈ ಕೇಸ್ಗಳಿದೆಯಲ್ಲ, ರಾಜಭವನದಲ್ಲಿ ಆಲ್ರೆಡಿ ಕೊಳಿತಾ ಇರ್ತಕ್ಕಂಥ ಕೇಸ್ಗಳಿದೆಯಲ್ಲ, ಈ ಕೇಸ್ಗಳಲ್ಲಿ ಬೇರೆ ಯಾರೂ ಅಲ್ಲ, ಖುದ್ದು ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಕೇಳಿರೋದು. ಖುದ್ದು ಲೋಕಾಯುಕ್ತ ನಾವು ತನಿಖೆ ಮಾಡಿದ್ದೀವಿ, ಇಂತಿಂಥ ಹಗರಣ ನಡೆದಿದೆ, ಇಷ್ಟಿಷ್ಟು ಕೋಟಿ ಅವ್ಯವಹಾರ, ಇಂತಿಂಥ ಕೇಸ್ಗಳಿದ್ದು, ಇಂತಿಂಥ ವ್ಯಕ್ತಿಗೆ ಇವರು ಈ ಥರ ಮಂಜೂರು ಮಾಡಿಕೊಟ್ಟಿದ್ದಾರೆ, ಇವರು ಇದನ್ನು ಬಿಟ್ಟು ಕೊಟ್ಟಿದ್ದಾರೆ, ಇವರು ಏನು ಕಥೆ ಅಂತೇಳಿ ಅವ್ರು ಕೇಳ್ತಾ ಇದ್ದಾರಲ್ಲ. ಹಾಗಾದರೆ ಇವು ಯಾವುದು? ನೋಡ್ತಾ ಬರೋಣ ನಾವು 1 by 1. ಸಿದ್ದರಾಮಯ್ಯ ವಿರುದ್ಧವಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾವ ತರಹದಲ್ಲಿ ಪಕ್ಷಭೇದ ಮಾಡ್ತಾ ಇದ್ದಾರೆ ಸ್ವಾಮಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರ ಪರ ವಕೀಲರಾಗಿರ್ತಕ್ಕಂತಹ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಸ್ವಾಮಿ ರಾಜ್ಯಪಾಲರು. ಇದರಲ್ಲಿ ಯಾವುದೇ ಒಂದು ತನಿಖೆ ನಡೆದಿಲ್ಲ, ಇಲ್ಲಿ ಯಾವುದೇ ವರದಿ ಕೂಡ ಬಂದಿಲ್ಲ, ವರದಿ ಬರದೇನೆ ಇವರು ತನಿಖೆ ಕೊಟ್ಟುಬಿಟ್ಟಿದ್ದಾರೆ, ತುರ್ತಾ ಕೊಟ್ಟುಬಿಟ್ಟಿದ್ದಾರೆ. 100 ಪುಟಗಳದ್ದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಸ್ವಾಮಿ. ಕೇವಲ 2 ಗಂಟೆಗಳಲ್ಲಿ ರಾಜ್ಯಪಾಲರು ಒಂದು ನೋಟಿಸನ್ನು ಜಾರಿ ಮಾಡಿಬಿಡ್ತಾರೆ. ಜೊತೆಗೆ ಇದಕ್ಕೆ ಪ್ರತಿಯಾಗಿ ಆ ಕಡೆಯಿಂದ ಚೆಕ್ ಮಾಡಿದ್ರೆ ಎಂಟೈರ್ ಕ್ಯಾಬಿನೆಟ್ ಕೂತ್ಕೊಂಡು ಇದಕ್ಕೆ ಉತ್ತರವನ್ನು ಕೊಡುತ್ತೆ. 20 ಕಾರಣಗಳನ್ನು ಕೊಡುತ್ತೆ ಕ್ಯಾಬಿನೆಟ್ಟು. ಇಂತಿಂಥ ಕಾರಣಗಳಿಗಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ನೀವು ತನಿಖೆ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಆದರೆ ರಾಜ್ಯಪಾಲರು ಯಾಕೆ ತನಿಖೆಗೆ ನಾನು ಆದೇಶ ಮಾಡ್ತಾ ಇದ್ದೀನಿ ಅಂಥೇಳಿ ಒಂದೇ ಒಂದು ಕಾರಣ ಕೂಡ ಕೊಡಲ್ಲ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ರಾಜ್ಯಪಾಲರ ಪಕ್ಷ ಭೇದ ಅಂತ ಅವ್ರು ಹೇಳಬೇಕಾದ್ರೆ ಕೋರ್ಟ್ನ ಮುಂದೆ, ಹೈಕೋರ್ಟ್ನ ಮುಂದೆ ಕನ್ವಿನ್ಸ್ ಮಾಡೋದು ಹೇಗೆ? ದಾಖಲೆ ಇಡಬೇಕಲ್ಲ, ದಾಖಲೆ ಇಟ್ಬಿಟ್ಟೆ ಮಾತನಾಡಬೇಕಲ್ಲಿ. ಸುಮ್ಮನೆ ಏನೋ ಮಾತಾಡ್ಬಿಟ್ರೆ ನಡೆಯುತ್ತೆ ಹೈಕೋರ್ಟ್ನಲ್ಲಿ? ನೋ. ಆ ದಾಖಲೆಯನ್ನು ಇಟ್ಟೆ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡ್ತಾರೆ. ಮನು ಸಿಂಘ್ವಿ CM ಸಿದ್ದರಾಮಯ್ಯ ಅವರ ಪರ ವಕೀಲರು. ಅವ್ರು ಹೇಳೋದೇನು? ಸ್ವಾಮಿ, BJP ಕೇಸ್ಗಳಿದೆ ಇದೇ ರಾಜಭವನದ ಮುಂದೆ ಇದೆ. ಇವು ಯಾವುದಕ್ಕೂ ಸ್ವಾಮಿ ಒಂದು ಪ್ರಾಸಿಕ್ಯೂಷನ್ ಇವತ್ತವರೆಗೂ ಪೂರ್ವಾನುಮತಿ ಸಿಕ್ಕಿಲ್ಲ. ಆ ಫೈಲ್ಗಳು ಹಾಗೆ, ಆ ಕೇಸ್ಗಳು ಹಾಗೆ ಧೂಳು ತಿಂತ ಒಂದು ಕಡೆ ಕೊಳಿತಾ ಇವೆ ಅಲ್ಲಿ. ಆದರೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇದೇ ಶಶಿಕಲಾ ಜೊಲ್ಲೆ, ಇದೇ ಮುರುಗೇಶ್ ನಿರಾಣಿ, ಇದೇ HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ವಲ್ಲ? ಈ ಒಂದು ವಿಚಾರ ಇದೆಯಲ್ಲ ಸ್ವಾಮಿ, ಈ ವಿಚಾರ ಬಹಳ ಇಂಟ್ರೆಸ್ಟಿಂಗ್. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ಖಾಸಗಿ ದೂರುದಾರ ಬಂದು ಅವರೊಂದು ಪ್ರಾಸಿಕ್ಯೂಷನ್ ಕೊಡಿ ಅಂದ ತಕ್ಷಣ ನಾವು ಇದಕ್ಕೆ ಯಾಕೆ ತನಿಖೆ ಕೊಡಲಿಲ್ಲ ಅಂತ ನಾವು ಕೇಳ್ತಾ ಇಲ್ಲ. ದೂರುದಾರ ಒಬ್ಬರು, ಜೊತೆಗೆ ಲೋಕಾಯುಕ್ತ ಸಂಸ್ಥೆಯೇ ತನಿಖೆ ಮಾಡಿದ್ದಿಲ್ಲ ಸ್ವಾಮಿ. ಲೋಕಾಯುಕ್ತ ಸಂಸ್ಥೆನೇ ತನಿಖೆ ಮಾಡಿಬಿಟ್ಟಿದೆ ಇದರಲ್ಲಿ. ಅವರೇ ಕೇಳ್ತಾ ಇದ್ದಾರೆ, ಯಾರೋ ಖಾಸಗಿ ದೂರುದಾರ ಅಲ್ಲ, ಲೋಕಾಯುಕ್ತ ಸಂಸ್ಥೆ ಸಾಕಷ್ಟು ತನಿಖೆಯನ್ನು ಮಾಡಿದ ನಂತರದಲ್ಲಿ ಇವ್ರನ್ನ ನಾವು ವಿಚಾರಣೆ ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಕೊಡಬಹುದಾ ರಾಜ್ಯಪಾಲರೇ ಅಂತ ಕೇಳಿದಾಗ ಇವತ್ತಿನವರೆಗೂ ಆ ಕೇಸ್ಗಳ ಪ್ರಾಸಿಕ್ಯೂಷನ್ಗೆ ಬಂದಿಲ್ವಲ್ಲ. ಯಾಕೆ? ತನಿಖೆ ನಡೆಸಿ ಒಂದು ಲೋಕಾಯುಕ್ತ ಅನ್ನೋ ಸಂಸ್ಥೆ ಎಂಟೈರ್ ಇನ್ವೆಸ್ಟಿಗೇಷನ್ನ ಮುಗಿಸಿ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಿದ ಮೇಲೂ ಕೂಡ ಅನುಮತಿ ಯಾಕೆ ಸಿಗ್ತಾ ಇಲ್ಲ? ಈ ಒಂದು ಪ್ರಶ್ನೆಯನ್ನು ಇವತ್ತು ಹೈಕೋರ್ಟ್ನ ಮುಂದೆ ಇಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಯಾಕೆ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಥರ ಮಾಡ್ತಾ ಇದ್ದಾರೆ? ರಾಜ್ಯಪಾಲರು ಪಕ್ಷಪಾತಿಯಲ್ಲವೇ? ಪಕ್ಷಭೇದ ಮಾಡ್ತಾ ಇಲ್ವೇ ಇದರಲ್ಲಿ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡ್ತಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು? ಹೌದಾ, ಹಾಗಾದರೆ ಯಾವ ಕೇಸ್ ಇದು?
ಲೋಕಾಯುಕ್ತ ಏನು ತನಿಖೆ ಮಾಡ್ತಿದ್ರಲ್ಲಿ? ಈ ಕೇಸಲ್ಲಿ ದೂರುದಾರರು ಯಾರಾಗಿದ್ರು, ಎಷ್ಟು ಕೋಟಿಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ತನಿಖಾ ಸಂಸ್ಥೆಯೇ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿ ಕರ್ಸಿ ಸ್ವಾಮಿ ಅವ್ರನ್ನ ನಾನು ವಿಚಾರಣೆ ಮಾಡಬೇಕು, ಒಂದು ಅಭಿಯೋಜನೆಗೆ ಅವ್ರನ್ನ ಒಳಪಡಿಸಬೇಕು ಅಂತ ಕೇಳಿದ ಹೊರತಾಗಿಯೂ ರಾಜಭವನ ಯಾಕೆ ಇದ್ರ ಬಗ್ಗೆ ತುಟಿ ಬಿಚ್ತಾ ಇಲ್ಲ? ಯಾಕೆ ಒಂದು ಸಾಲಿನ ಅವ್ರಿಗೆ ಒಂದು ತನಿಖೆ ಮಾಡ್ರಿ, ಅವ್ರನ್ನ ಒಂದು ವಿಚಾರಣೆಗೆ ಒಳಪಡಿಸಿ, ನೀವು ಅಭಿಯೋಜನೆಗೆ ಒಳಪಡಿಸಿ, ಅದೇನಿದೆ ಚೆಕ್ ಮಾಡಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಒಂದು ವಿಷಯ ಬರುತ್ತಲ್ಲ. ಇಲ್ಲಿ ನೋಡಿ, 1 by 1 ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲೇನಾಗಿದೆ, ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಮೊಟ್ಟ ಮೊದಲಿಗೆ ಇಲ್ಲಿ ಪ್ರಮುಖವಾಗಿ 3 ಕೇಸ್ಗಳ ಬಗ್ಗೆ ಮಾತಾಡ್ತಾರೆ. ಆ 3 ಕೇಸ್ಗಳು ಯಾವುದು ಅಂತ ಹೇಳಿದ್ರೆ, ಒಂದು HD ಕುಮಾರಸ್ವಾಮಿ ಅವರು ಸದ್ಯ ಹಾಲಿ ಕೇಂದ್ರ ಸಚಿವರಿದ್ದಾರೆ ಅವರು. ನೋಡಿ, ಅವ್ರ ಮೇಲೆ ಇರತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಇದು. ಈ ಆರೋಪಕ್ಕೆ ಸಂಬಂಧಪಟ್ಟದ್ದು ಏನಿದೆ ಅಂತ ಹೇಳಿದ್ರೆ, ತನಿಖೆ ಮಾಡಿದ್ಯಾರು? ಲೋಕಾಯುಕ್ತ. ಕೇಂದ್ರ ಸಚಿವರು ಈಗ ಕುಮಾರಸ್ವಾಮಿ ಅವರು ಹಿಂದೆ ಒಂದು ಗಣಿ ಕೇಸಲ್ಲಿ ಅವರ ಅನುಮತಿಯನ್ನು ಕೊಟ್ಟಿದ್ರು. ಏನು ಅನುಮತಿ ಅದು? ಯಾವ ತರಹದ ಹಗರಣದ ಆರೋಪ ಕುಮಾರಸ್ವಾಮಿ ಅವರು ಬಂದಿತ್ತು ಅಂತ ನೋಡಿದ್ರೆ, ತನಿಖೆ ಮಾಡಿರೋದು ಖುದ್ದು ಲೋಕಾಯುಕ್ತ SIT ತನಿಖೆಯನ್ನು ಮಾಡಿದ್ದಾರೆ. ಇದರಲ್ಲಿ ಆರೋಪ ಏನು ಅಂತ ಹೇಳಿದ್ರೆ, ನೋಡಿ, 2006ರಲ್ಲಿ JDS ಮತ್ತು BJP ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇತ್ತವಾಗ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಏನಾಗಿದ್ರು ಅಂದರೆ ಮುಖ್ಯಮಂತ್ರಿ ಆಗಿದ್ದಾಗ, ಮೈತ್ರಿ ಸರ್ಕಾರ. ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಂಥ ಟೈಮ್ ಅದು 2006ರಲ್ಲಿ JDS BJP ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಏನಾಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರಲ್ಲ, ಅಕ್ರಮ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಅನುಮತಿ ಕೊಟ್ಟಂತ ಆರೋಪ ಕುಮಾರಸ್ವಾಮಿ ಅವರು ಬಂತು. ಈ ಒಂದು ಕಬ್ಬಿಣದ ಅದಿರು ಗಣಿಗಾರಿಕೆ ಇತ್ತಲ್ಲ, ಅಕ್ರಮವಾಗಿ ಇವರು ಮಂಜೂರು ಮಾಡಿಬಿಟ್ರು, ಅದನ್ನ ನೀವು ಮಾಡ್ಕೊಂಡು ಹೋಗ್ರಪ್ಪ ಗಣಿಗಾರಿಕೆ ಅಂತ ಹೇಳಿ ಅನುಮತಿ ಕೊಟ್ಟರು ಅಂತ ಅವ್ರ ಮೇಲಿದ್ದಂಥ ಆರೋಪ. ನಿಮ್ಗೆ ಗೊತ್ತಿರಬೇಕು, ಕುಮಾರಸ್ವಾಮಿ ಅವ್ರಿಗಿಂತ ಮುಂಚಿತವಾಗಿ ಧರ್ಮಸಿಂಗ್ ಅವರಾಗ CM ಆಗಿರ್ತಾರೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ, ಇದೇ ರೀತಿಯಲ್ಲಿ ಯಡಿಯೂರಪ್ಪನವರೊಂದಿಗೆ ಸೇರಿಕೊಂಡು BJPಯೊಂದಿಗೆ ಸೇರಿಕೊಂಡು ಒಂದು ಮೈತ್ರಿ ಸರ್ಕಾರವನ್ನು ಮಾಡ್ತಾರೆ. 2020 ಗೌರ್ಮೆಂಟ್ ಅಂತ ಮಾಡ್ಕೊಳ್ತಾರೆ. ಅವಾಗ 20 ತಿಂಗಳು ನಾನು ಆಳ್ತೀನಿ, 20 ತಿಂಗಳು ಯಡಿಯೂರಪ್ಪನವ್ರು ಆಳ್ತಾರೆ ಅಂತ. ಯಡಿಯೂರಪ್ಪನವರ ಟರ್ನ್ ಬಂದಾಗ, ಅವರ ಒಂದು ಅವಧಿ ಬಂದಾಗ 20 ತಿಂಗಳು ಕೊಡಬೇಕಾಗಿತ್ತಲ್ಲ, ಅವಾಗ ಕುಮಾರಸ್ವಾಮಿ ಅವರು ಕೊಡಲಿಲ್ಲ. ಅವಾಗ ಇದೇ ಯಡಿಯೂರಪ್ಪನವರು ಕಣ್ಣೀರು ಹಾಕ್ತಾ ಒಂದು ಮಾತಾಡಿದ್ರು, ಇವರು ವಚನ ಭ್ರಷ್ಟರಾಗಿದ್ದಾರೆ, ನನಗೆ ಇವರು ಮೋಸ ಮಾಡಿಬಿಟ್ರು, ನನಗೆ ಇವರು ಹೇಳಿದ್ರು, ಅದೇ ಥರ ನಾವೆಲ್ಲ ರೀತಿ ಸಹಕಾರವನ್ನು 20 ತಿಂಗಳ ಕಾಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾವು ಇವರಿಗೆ ಬಿಟ್ಕೊಟ್ವಿ. ಇಲ್ಲದೇ ಇದ್ದರೆ ಕುಮಾರಸ್ವಾಮಿ ಅವರು ಅವರ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ನಾವು ಬಿಟ್ಕೊಟ್ಟ ಮೇಲೆ ನಮ್ಮ ಸರದಿ ಬಂದಾಗ ನಮಗೆ ಬಿಟ್ಟು ಕೊಡದೆ ಮೋಸ ಮಾಡಿದ್ರು ಅಂತ ಹೇಳಿ ಆಗ ಯಡಿಯೂರಪ್ಪನವರು ಕಣ್ಣೀರು ಹಾಕ್ತಾರೆ. ಮುಂದಿನ ಚುನಾವಣೆಗೆ ಹೋಗ್ತಾರೆ. 2008ರಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ BJP ಸರ್ಕಾರ ರಚನೆ ಮಾಡುವಲ್ಲಿ ಅದು ಮಹತ್ವದ ತಿರುವು. ಅಮೋಘವಾದಂಥ 110 ಸೀಟ್ಗಳವರೆಗೂ ಅವ್ರಿಗೆ ಸೀಟ್ಗಳು ಬರ್ತವೆ BJPಗೆ. ಆನಂತರ ಒಂದಷ್ಟು ಆಪರೇಷನ್ ಕಮಲ ನಡೆಯುತ್ತೆ. ಮೊಟ್ಟ ಮೊದಲ ಬಾರಿಗೆ ಆಪರೇಷನ್ ಕಮಲ ಎನ್ನುವ ಶಬ್ದ ಇದೆಯಲ್ಲ, ಅದು ಇಡೀ ಭಾರತದಲ್ಲಿ ಪ್ರಯೋಗ ಆಗಿದ್ದು ಆ ಟೈಮಲ್ಲೇ. ಆಗ ಅವ್ರು ಯಾರನ್ನ ಜೊತೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಜೊತೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ಕೊಳ್ತಾರೆ. ಆಗ ದೊಡ್ಡ ಮಟ್ಟದಲ್ಲಿ ಒಂದು ಆಪರೇಷನ್ ನಡೆಯುತ್ತೆ, ಬೇಕಾದಷ್ಟು ಬಲ ತಗೊಳ್ತಾರೆ. ಯಡಿಯೂರಪ್ಪನವರು ಆಮೇಲೆ ರಾಜಾರೋಷವಾಗಿ CM ಆಗ್ತಾರೆ. ಅದಕ್ಕಿಂತ ಮುಂಚೆ 2 ವರ್ಷಗಳ ಮುಂಚೆ ಕುಮಾರಸ್ವಾಮಿ ಅವರು CM ಆಗಿದ್ರಲ್ಲ, ಅವ್ರೇನ್ ಮಾಡ್ತಾರೆ, ಅವಾಗ ಅಸ್ತಿತ್ವದಲ್ಲೇ ಇಲ್ಲದಂತಹ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿಗಾರಿಕೆಗೆ ಒಂದು ಅನುಮತಿ ಕೊಟ್ಬಿಡ್ತಾರೆ. ಇಲ್ಲಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಯಾವಾಗ 6/10/2007 ಎಲ್ಲಿ ಬಳ್ಳಾರಿಯ ಸಂಡೂರು ತಾಲೂಕಿನ ಬಾವಿಹಳ್ಳಿ ತಿಮ್ಮಪ್ಪ ಗುಡಿಯಲ್ಲಿ 550 ಎಕರೆ ಜಾಗ ನೋಡ್ಕೊಳ್ಳಿ. 550 ಎಕರೆ ಜಾಗ ಅದು ಗಣಿಗಾರಿಕೆಗೆ ಅಕ್ರಮವಾಗಿ ಗುತ್ತಿಗೆ ಕೊಟ್ಟಂತ ಆರೋಪ ಬಂದಿದ್ದು ಯಾರ ಮೇಲೆ? ಕುಮಾರಸ್ವಾಮಿ. ಒಂದಲ್ಲ ಎರಡಲ್ಲ, 550 ಎಕರೆಯಷ್ಟು ಜಾಗವನ್ನ ಕಬ್ಬಿಣದ ಅದಿರಿನ ಅಕ್ರಮ ಗಣಿಗಾರಿಕೆಗೆ ಅಕ್ರಮವಾಗಿ ಗುತ್ತಿಗೆ ಕೊಟ್ಟಂತ ಆರೋಪ ಎದುರಿಸಿದ್ದು ಯಾರು ಅಂದ್ರೆ ಅದು ಅವತ್ತಿಗಿನ CM, ಇವತ್ತಿನ ಕೇಂದ್ರದ ಮಂತ್ರಿ HD ಕುಮಾರಸ್ವಾಮಿ ಅವರು. ಗುತ್ತಿಗೆ ನೀಡಬೇಕಾದ್ರೆ ಮಿನರಲ್ಸ್ ಕನ್ಸೆಷನ್ ನಿಯಮಗಳ ನಿಯಮ 59/2 ಇದನ್ನ ಉಲ್ಲಂಘನೆ ಮಾಡಿಬಿಟ್ಟು ಇವರು ಮಂಜೂರು ಮಾಡಿದ್ರು ಅಂತ ಆರೋಪ. ಒಂದು ನಿಯಮ ಇರುತ್ತಲ್ವೇನ್ರಿ, ಒಂದು ಗಣಿಗಾರಿಕೆಗೆ ಒಂದು ಪ್ರದೇಶವನ್ನು ಮಂಜೂರು ಮಾಡಿಕೊಡ್ಬೇಕಾದ್ರೆ ಆ ನಿಯಮನೇ ಗಾಳಿಗೆ ತೋರಿದ್ರು ಇವರು ಅಂತ. MCR ನಿಯಮಾವಳಿಗಳನ್ನು ಕೂಡ ಉಲ್ಲಂಘನೆ ಮಾಡಿಕೊಂಡು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು ಕುಮಾರಸ್ವಾಮಿ ಅವರು ಅಂತ ಕೂಡ ಒಂದು ಆರೋಪ ಇವ್ರ ಮೇಲೆ ಕೇಳಿ ಬರುತ್ತೆ. MCR ನಿಯಮಾವಳಿ ಇತ್ತಲ್ಲ, ಇದೆಲ್ಲವನ್ನು ಉಲ್ಲಂಘನೆ ಮಾಡಿದ್ರು ಇವರು. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ರು ಹೊತ್ತಿಗೆ ಕುಮಾರಸ್ವಾಮಿ ಅವರು ಅಂತ ಕೂಡ ಆರೋಪ ಇತ್ತು. ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ವಿನೋದ್ ಗೋಯಲ್ಗೆ ಸಂಡೂರಲ್ಲಿ 550 ಎಕರೆಯಷ್ಟು ಜಮೀನನ್ನ ಅಥವಾ ಭೂಮಿಯನ್ನ ಗಣಿಗಾರಿಕೆಗಾಗಿ ಮಂಜೂರು ಮಾಡಿದ್ರು ಅಂತ ಆರೋಪ ಬಂತು. ಈ ಪ್ರಕರಣದಲ್ಲಿ ವಿನೋದ್ ಗೋಯಲ್ ಎನ್ನುವ ವ್ಯಕ್ತಿ A1 ಆರೋಪಿ ನಂಬರ್ 1 ಮಂಜೂರು ಮಾಡಿಸ್ಕೊಂಡಿದ್ದು ಎಷ್ಟು ಭೂಮಿ? 550 ಎಕರೆ. ಮಂಜೂರು ಮಾಡಿದ್ಯಾರು? ಕುಮಾರಸ್ವಾಮಿ ಅವರು. ಅಕ್ರಮವಾಗಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಮಂಜೂರು ಮಾಡಿಕೊಟ್ರು ಅಂತ ಆರೋಪ. ಇದೇ ಪ್ರಕರಣದಲ್ಲಿ A1 ಆರೋಪಿ ವಿನೋದ್ ಗೋಯಲ್ ಆದ್ರೆ A2 ಯಾರು ಗೊತ್ತಾ?
ಖುದ್ದು ಅವತ್ತಿಗಿನ CM ಕುಮಾರಸ್ವಾಮಿ ಅವರೇ ಆರೋಪಿ ನಂಬರ್ 2 ಇದರಲ್ಲಿ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ಕೆ ಜಯಚಂದ್ರ A3 ಇದರಲ್ಲಿ. ನೋಡಿ, ಕೆ ಜಯಚಂದ್ರ A3 ಬರ್ತಾರೆ ಇದರಲ್ಲಿ. HD ಕುಮಾರಸ್ವಾಮಿ ಕೇಂದ್ರದ ಇವತ್ತಿಗಿನ ಮಿನಿಸ್ಟ್ರು, ಅವತ್ತಿಗಿನ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ, ಲೋಕಾಯುಕ್ತ SIT ಮಾಡಿದಂಥ ಆರೋಪ ಇದು. ಕೆ ಜಯಚಂದ್ರ A3. ಇನ್ನು ಭೂ ವಿಜ್ಞಾನ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ BT ಜವರೇಗೌಡ A4 ಇದರಲ್ಲಿ. ಭೂವಿಜ್ಞಾನ ನೋಡಿ, ಇಲ್ಲಿ ಭೂವಿಜ್ಞಾನ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನೇ ಈ ಪ್ರಕರಣದಲ್ಲಿ ಆರೋಪಿ BT ಜವರೇಗೌಡ ಅಂತ. A4 ಆರೋಪಿ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ 2014 ಜನವರಿ 24ರಂದು ವಿಶೇಷ ತನಿಖಾ ದಳ ರಚನೆ ಆಗುತ್ತೆ. ಇದು ಯಾರ್ಯಾರೋ ಹೋಗಿ ಒಂದು ಖಾಸಗಿ ದೂರು ಕೊಟ್ಟುಬಿಟ್ಟಿದ್ರು, ಅದರ ಮೇಲೆ ತನಿಖೆ ಮಾಡಿಬಿಡಿ ಅಂತ ರಾಜ್ಯಪಾಲರು ಹೇಳಿದ್ದಲ್ಲ. ಇದು ಲೋಕಾಯುಕ್ತ SIT ರಚನೆ ಮಾಡುತ್ತೆ. ಅವ್ರು ಪೂರ್ತಿ ಇನಿಷಿಯಲಿ ತನಿಖೆ ಮಾಡ್ಕೊಳ್ತಾರೆ. ತನಿಖೆ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ. ಇದು ಸುಪ್ರೀಂ ಕೋರ್ಟ್ ಹೋದ ಮೇಲೆ ಸುಪ್ರೀಂ ಕೋರ್ಟೇ ನಿರ್ದೇಶನ ಮಾಡುತ್ತೆ. ಇದು ಯಾವುದು ಎಷ್ಟನೇ ಇಸ್ವಿಲಿ ಅಂದರೆ 2014 ಜನವರಿ 24ರಂದು. 2006ರಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ರು. ಆಗ ಮಾಡಿದಂಥ ಕೆಲಸ ಇದು. ಸುಮಾರು 8 ವರ್ಷಗಳ ನಂತರ ಒಂದು ತನಿಖಾ ದಳ ರಚನೆ ಮಾಡುತ್ತೆ ಸುಪ್ರೀಂ ಕೋರ್ಟ್. ಕೇಸ್ ನಡ್ಕೊಂಡು ಹೋಗುತ್ತದು. 2014 ಜನವರಿ 24ರಂದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗುತ್ತೆ. ಇದಕ್ಕೆ ನವೆಂಬರ್ 21, 2023ರಂದು ನವೆಂಬರ್ 21 ಅಲ್ಲಿಂದ ನೀವು 2014ರಿಂದ ಚೆಕ್ ಮಾಡಿಕೊಂಡಾಗ ಇದು ಮತ್ತೆ 7 ವರ್ಷಗಳ ನಂತರದಲ್ಲಿ ರಾಜ್ಯಪಾಲರ ಅನುಮತಿಗೋಸ್ಕರ ಬರುತ್ತೆ. ಸ್ವಾಮಿ ಹಿಂಗೆಲ್ಲ ಆಗ್ಬಿಟ್ಟಿದೆ, ಇದು 2006ರಿಂದ ಕೆಲಸ ಮಾಡಿದ್ದಾರೆ, ಸುಪ್ರೀಂ ಕೋರ್ಟೇ ಒಂದು ತಂಡ ರಚನೆ ಮಾಡಿ ಅಂತ ಹೇಳಿದ್ರು, ಇದಕ್ಕೀಗ ತಾವು ಅನುಮತಿ ಕೊಡಬೇಕು ಪ್ರಾಸಿಕ್ಯೂಷನ್ಗೆ ಅಂತ ಕೇಳಿದ್ಯಾರು? ಲೋಕಾಯುಕ್ತ. ಯಾರೋ ಖಾಸಗಿ ದೂರುದಾರ ಅಲ್ಲ, ಲೋಕಾಯುಕ್ತ ತನಿಖೆ ಮಾಡಿ ಕೇಳುತ್ತಾ ಇದನ್ನ. 10 ತಿಂಗಳಿಂದಾನು ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕುಮಾರಸ್ವಾಮಿ ಅವರ ಕೇಸಲ್ಲಿ ಅನುಮತಿ ಕೊಟ್ಟಿಲ್ಲ. ಹಾಗಾದ್ರೆ ಯಾಕೆ ಅಂತ ಕೇಳ್ತಾ ಇದ್ದಾರೆ ಯಾರು? ಅಭಿಷೇಕ್ ಮನು ಸಿಂಘ್ವಿ ಅವರು. ಯಾಕೆ ಈ ಕೇಸ್ಗೆ ಅನುಮತಿ ಕೊಡಬಾರ್ದಾಗಿತ್ತು? ರಾಜ್ಯಪಾಲರು ಪಕ್ಷಪಾತಿಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಓಪನ್ ಕೋರ್ಟ್ ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ವಾದವನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಕೇಸ್ ಯಾಕೆ ತನಿಖೆಗೆ ಬರಲಿಲ್ಲ? ನೆಕ್ಸ್ಟ್, ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಇದೆ.